ಕ್ರಿಪ್ಟೋ ಕರೆನ್ಸಿಯಲ್ಲಿ ಎಸ್-ಐ-ಪಿ ಮಾಡೋದ್ರಿಂದ ನಾವು ಕೋಟ್ಯಾಧಿಪತಿ ಆಗ್ಬೋದಾ? ನಾವು ಕೋಟಿ ಕೋಟಿ ಗಳಿಸಬೇಕು ಅಂತಂದ್ರೆ ಕ್ರಿಪ್ಟೋ ಕರೆನ್ಸಿನ ಚೂಸ್ ಮಾಡೋದು ಬೆಸ್ಟ್ ಇದೆಯಾ? ಅಥವಾ ಇಂಡಿಯನ್ ಮಾರ್ಕೆಟಲ್ಲಿ ಎಸ್-ಐ-ಪಿ ಮಾಡ್ಬೋದಾ? ಈ ರೀತಿ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಇವತ್ತು ಕ್ರಿಪ್ಟೋ ಕರೆನ್ಸಿಯಲ್ಲಿ ಎಸ್-ಐ-ಪಿ ಮಾಡಬೇಕಾ? ಬೇಡವಾ? ಅಥವಾ ಇಂಡಿಯನ್ ಮಾರ್ಕೆಟಲ್ಲಿ ಎಸ್-ಐ-ಪಿ ಮಾಡೋದು ಬೆಸ್ಟಾ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಬೇಕಾಗತ್ತೆ. ಓಕೆ ಗೈಸ್, ನಾವು ಎಸ್-ಐ-ಪಿನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿರೋರು ಮ್ಯೂಚುವಲ್ ಫಂಡಲ್ಲಿ ಎಸ್-ಐ-ಪಿನ ಸ್ಟಾರ್ಟ್ ಮಾಡೋದಾ? ಅಥವಾ ಕ್ರಿಪ್ಟೋದಲ್ಲಿ ಎಸ್-ಐ-ಪಿನ ಸ್ಟಾರ್ಟ್ ಮಾಡೋದಾ ಅಂತ ಅನ್ಕೊಂಡಿರ್ತೀರಾ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೆವಿ ವಾಲಟಿಲಿಟಿ ಇದ್ದೇ ಇರುತ್ತೆ. ನಾವು ಕ್ರಿಪ್ಟೋ ಕರೆನ್ಸಿಯಲ್ಲಿ ಏನಾದರೂ ಅಮೌಂಟನ್ನು ಹಾಕಿದ್ರೆ ಅದು ಝೀರೋ ಆಗೋ ಚಾನ್ಸಸ್ ಇರುತ್ತೆ ಅಥವಾ 50% ಡೌನ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಿಮಗೆ ಡೌಟ್ಸ್ ಇದ್ದೇ ಇರುತ್ತೆ. ನಾನು ಈ ವಿಡಿಯೋದಲ್ಲಿ ಕ್ಲಾರಿಫೈನ ಮಾಡ್ತಾ ಹೋಗ್ತೀನಿ. ಕ್ರಿಪ್ಟೋ ಕರೆನ್ಸಿ ಬೆಸ್ಟಾ ಅಥವಾ ಇಂಡಿಯನ್ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡಲ್ಲಿ ಎಸ್-ಐ-ಪಿ ಮಾಡೋದು ಬೆಸ್ಟಾ? ಮ್ಯೂಚುವಲ್ ಫಂಡಲ್ಲಿ ಎಸ್-ಐ-ಪಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಇಂಡಿಯನ್ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡಲ್ಲಿ ಎಸ್-ಐ-ಪಿನ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಜಸ್ಟ್ ಮ್ಯೂಚುವಲ್ ಫಂಡ್ ಯಾವುದಾದ್ರೂ ಒಂದು ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ನೀವು ಅಮೌಂಟನ್ನು ₹500, ₹1000, ₹5000, ₹10,000 ಅಮೌಂಟನ್ನು ಸೆಲೆಕ್ಟ್ ಮಾಡಿ ಬಿಟ್ಟರೆ ಸಾಕು. ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಯು-ಪಿ-ಐ ಆಪ್ಷನ್ ಎನೇಬಲ್ ಮಾಡಿದ್ರೆ ಸಾಕು. ಆಟೋ ಪೇ ಎನೇಬಲ್ ಮಾಡಿದ್ರೆ ಪ್ರತಿ ತಿಂಗಳು ಅಮೌಂಟ್ ಕಟ್ ಆಗಿ ನಿಮ್ಮ ಒಂದು ಮ್ಯೂಚುವಲ್ ಫಂಡಲ್ಲಿ ಹೋಗಿ ಬೀಳ್ತಾ ಇರುತ್ತೆ. ಯಾವ ಒಂದು ಫಂಡನ್ನು ಸೆಲೆಕ್ಟ್ ಮಾಡಿದ್ರೆ ಅಲ್ಲೋಗಿ ಬೀಳ್ತಾ ಇರುತ್ತೆ. ನಾರ್ಮಲ್ ಆಗಿ ಇನ್ವೆಸ್ಟ್ ಮಾಡ್ತಾನೆ ಇರ್ತೀರಾ, ಇನ್ವೆಸ್ಟ್ ಆಗ್ತಾನೆ ಇರುತ್ತೆ. ಮಂತ್ಲಿ ನಿಮ್ಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಇನ್ವೆಸ್ಟ್ ಆಗ್ತಾ ಇರುತ್ತೆ ನಿಮ್ಮ ಅಕೌಂಟಲ್ಲಿ ದುಡ್ಡಿದ್ರೆ. ಬಟ್ ಕ್ರಿಪ್ಟೋ ಕರೆನ್ಸಿಲಿ ಹಂಗಿಲ್ಲ, ಇಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಸೊ ಇದ್ರ ಬಗ್ಗೆ ನೀವು ತುಂಬ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕು. ಕ್ರಿಪ್ಟೋ ಕರೆನ್ಸಿಯಲ್ಲಿ ಫಾರ್ ಎಕ್ಸಾಂಪಲ್ ಕಾಯಿನ್ ಸ್ವಿಚ್ಚಲ್ಲಿ ನಾನು ಯೂಸ್ ಮಾಡುವಂಥ ಆ್ಯಪ್ ಕಾಯಿನ್ ಸ್ವಿಚ್ಚು. ಇದರಲ್ಲಿ ನೀವು ಎಸ್-ಐ-ಪಿ ಮಾಡ್ತೀರಾ ಅಂತಂದರೆ ನಿಮ್ಮ ಒಂದು ವಾಲೆಟ್ಗೆ ಅಮೌಂಟನ್ನು ಲೋಡ್ ಮಾಡಬೇಕಾಗುತ್ತೆ. ಮೊದಲು ನಿಮ್ಮ ಒಂದು ವಾಲೆಟ್ಗೆ ಹಾಕೊಂಡು ಆನಂತರ ಎಸ್-ಐ-ಪಿ ಮಾಡಬೇಕಾಗುತ್ತೆ. ಇದೊಂಥರ ರಿಸ್ಕಿ ಕೆಲಸ. ನಾವು ವಾಲೆಟ್ಗೆ ಹಾಕೋ ಬದಲು ಡೈರೆಕ್ಟಾಗಿ ನಾವು ತಿಂಗಳ ಇನ್ವೆಸ್ಟ್ ಮಾಡ್ಬೋದಲ್ಲ ಅಂತ ಅನ್ನಿಸ್ಬೋದು. ಬಟ್ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇದೇ ರೀತಿ ಆಪ್ಷನ್ ಇರೋದು. ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟಿಂದ ಕಟ್ ಆಗೋ ಆಪ್ಷನ್ ಇನ್ನೂ ಕೊಟ್ಟಿಲ್ಲ ಕಾಯಿನ್ ಸ್ವಿಚ್ ಆ್ಯಪಲ್ಲಿ. ಬಟ್ ನೀವು ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾವ ರೀತಿ ಇನ್ವೆಸ್ಟನ್ನು ಮಾಡ್ಬೋದು ಎಸ್-ಐ-ಪಿ ಟೈಪಲ್ಲಿ ಅಂತಂದರೆ ಒಂದು 5,000 10,000 ಸಿಕ್ಕಿದಾಗ ವಾಲೆಟ್ಗೆ ಆ್ಯಡ್ ಮಾಡಿಬಿಟ್ಟು ತಿಂಗಳ 1,000 ಅಥವಾ 500 ಕಟ್ ಆಗೋ ರೀತಿ ಮಾಡ್ಕೋಬೋದು. ಅಥವಾ ಪ್ರತಿ ತಿಂಗಳು ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ನಾರ್ಮಲ್ ಆಗಿ ನೀವು ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡೋದ್ರಿಂದ ಕ್ರಿಪ್ಟೋ ಕರೆನ್ಸಿಲಿ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂತಂದರೆ ಪ್ರೈಸ್ ಲೋ ಇದ್ದಾಗಲೂ ಬೈ ಆಗುತ್ತೆ, ಪ್ರೈಸ್ ಹೈ ಇದ್ದಾಗಲೂ ಬೈ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಆವರೇಜ್ ಆಗ್ತಾ ಹೋಗುತ್ತೆ, ರುಪಿ ಕಾಸ್ಟ್ ಆವರೇಜ್ ಆಗ್ತಾ ಹೋಗುತ್ತೆ. ಇದು ಎರಡು ಮಾರ್ಕೆಟಲ್ಲೂ ಕೂಡ ಅಪ್ಲೈ ಆಗುತ್ತೆ. ಬಟ್ ಕ್ರಿಪ್ಟೋ ಕರೆನ್ಸಿಯಲ್ಲಿ ಜಾಸ್ತಿ ಪ್ರಾಫಿಟ್ಸನ್ನು ನೋಡ್ಬೋದು. ಹೆಂಗೆ ಅಂತ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಓಕೆ, ಗಮನಿಸ್ತಾ ಇರ್ಬೋದು, ನಾನು ಎಥಿರಿಯಂ ಪ್ರೈಸನ್ನು ಎಕ್ಸಾಂಪಲನ್ನು ತಗೊಂಡಿದ್ದೀನಿ. ಜಸ್ಟ್ ಇದು ಯಾವುದೇ ರೀತಿಯಾದ ಒಂದು ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ, ಜಸ್ಟ್ ಎಜುಕೇಷನಲ್ ಪರ್ಪಸ್ ಆಗಿ ಮಾತ್ರ ಯೂಸ್ ಮಾಡಿ. ಎಥಿರಿಯಂ ಪ್ರೈಸ್ ಗಮನಿಸ್ತಾ ಇರ್ಬೋದು ಯಾವ ರೀತಿ ಮೂವ್ ಆಗಿದೆ, ಯಾವ ರೀತಿ ಡೌನ್ ಇದೆ, ಯಾವ ರೀತಿ ಆಗಿದೆ ಗಮನಿಸ್ತಾ ಇರ್ಬೋದು. ಸ್ಟಾರ್ಟಿಂಗ್ 2017ರಲ್ಲಿ ₹11,451 ಇತ್ತು. ಹಾಗೆ ಗಮನಿಸ್ತಿರ್ಬೋದು ತುಂಬ ಯಾವಾಗ ಹೋಗಿತ್ತು ಅಂತಂದರೆ 2021ರಲ್ಲಿ 3,27,000 ರೇಂಜ್ ಹೋಗಿತ್ತು. ಮತ್ತೆ ಆವಾಗ ಎಲ್ಲರೂ ಕೂಡ ಇನ್ವೆಸ್ಟ್ ಮಾಡಿರೋ ಕತೆ ಏನಾಗಿದೆ ಅಂತಂದರೆ ಗಮನಿಸ್ತಾ ಇರ್ಬೋದು ಕೆಳಗಡೆ ಮತ್ತೆ ಅದು ಹೈ ಆಗಿರೋದು ಗಮನಿಸ್ತಾ ಇರ್ಬೋದು. ಆ ಒಂದು ರೇಂಜ್ಗೆ ಹೋಗಿರುವಂಥದ್ದು ಕಂಪ್ಲೀಟ್ ಆಗಿ ಒಂದು 2024ರಲ್ಲಿ 3 ವರ್ಷ ಟೈಮನ್ನು ತಗೊಂಡಿದೆ. ಅದಕ್ಕೋಸ್ಕರ ಯಾವಾಗಲೂ ಕೂಡ ಇದ್ದಾಗ ಬೈ ಮಾಡೋಕ್ಕೆ ಹೋಗ್ಬೇಡಿ. ಯಾವುದೇ ಒಂದು ಕರೆನ್ಸಿ ಆಗಿರ್ಬೋದು, ಇಂಡಿಯನ್ ಮಾರ್ಕೆಟಲ್ಲಿ ಆಗಿರ್ಬೋದು, ಮಾರ್ಕೆಟ್ ವ್ಯಾಲ್ಯೂ ತುಂಬ ಪೀಕಲ್ಲಿದ್ದಾಗ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನಾರ್ಮಲಾಗಿ ಲೋಯಲ್ಲಿದ್ದಾಗ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಪ್ರೆಡಿಕ್ಟ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಅದಕ್ಕೋಸ್ಕರ ನಾನು ಎಸ್-ಐ-ಪಿನ ಚೂಸ್ ಮಾಡಿರುವಂಥದ್ದು. ನೀವು ಎಸ್-ಐ-ಪಿನ ಮಾಡ್ತಾ ಹೋದರೆ ಇಲ್ಲಿ ಗಮನಿಸ್ತಾ ಇರ್ಬೋದು, ನೀವು ನಾರ್ಮಲಾಗಿ ಇಲ್ಲೇ ಎಸ್-ಐ-ಪಿನ ಸ್ಟಾರ್ಟ್ ಮಾಡಿರ್ತೀರ. ತುಂಬ ಪೀಕಲ್ಲೇ ಎಸ್-ಐ-ಪಿನ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಇಲ್ಲಿ 3,45,000 ಇದ್ದಾಗ ಎಸ್-ಐ-ಪಿ ಸ್ಟಾರ್ಟ್ ಮಾಡಿದ್ದೀರಾ. 1,000ನೋ 5,000ನೋ 10,000ನೋ ಹಾಕೊಂಡು ಹೋಗ್ತಾ ಇದ್ದೀರಾ. ಮತ್ತೆ ಏನಾಗುತ್ತೆ, ಅದು ಲೋ ಇದ್ದಾಗಲೂ ಕೂಡ ಬೈ ಆಗ್ತಾ ಹೋಗುತ್ತೆ. ರುಪಿ ಕಾಸ್ಟೆಲ್ಲ ಅವರೇಜ್ ಆಗ್ತಾ ಇರುತ್ತೆ. ಮತ್ತೆ ಲೋ ಇದ್ದಾಗ ಇಲ್ಲೂ ಬೈ ಆಯಿತು, ಇಲ್ಲೂ ಬೈ ಆಯಿತು, ಇಲ್ಲೂ ಬೈ ಆಯಿತು. ಪ್ರತಿ ತಿಂಗಳು ಈ ರೀತಿ ಬೈ ಆಗ್ತಾ ಇರುತ್ತೆ. ಆವಾಗ ಒಂದೇ ಸಲ ಪ್ರೈಸ್ ಏನಾಗುತ್ತೆ ಕಂಪ್ಲೀಟಾಗಿ ಗಮನಿಸ್ತಾ ಇರ್ಬೋದು 2025ರಲ್ಲಿ ತುಂಬ ಪೀಕ್ ಹೋಗಿತ್ತು. ₹4,19,000ವರೆಗೂ ಹೋಗಿತ್ತು. ಆವಾಗ ನಿಮ್ಮ ಒಂದು ದುಡ್ಡು ಏನಾಗುತ್ತೆ ಅದು ಡಬಲ್ ತ್ರಿಬಲ್ ಜಾಸ್ತಿ, ಅದಕ್ಕಿಂತ ಜಾಸ್ತಿ ಒಂದು 100 ಪಟ್ಟು ಜಾಸ್ತಿ ಆದರೂ ಆಗೋ ಚಾನ್ಸಸ್ ಇರುತ್ತೆ. ಸದ್ಯಕ್ಕೆ ಈ ಒಂದು ಎಕ್ಸಾಂಪಲ್ನ ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಇವಾಗ ಒಂದು 5 ಡೇಸ್ ಡಾಟಾನ ಓಪನ್ ಮಾಡ್ತೀನಿ. ಇವಾಗ 5 ಡೇಸಲ್ಲಿ ಗಮನಿಸ್ತಾ ಇರ್ಬೋದು 19ನೇ ತಾರೀಕಲ್ಲಿ ಈ ಒಂದು ಪ್ರೈಸು ₹1,83,000 ಇತ್ತು. ಬಟ್ 5 ಡೇಸಲ್ಲಿ ರೀಸೆಂಟಾಗಿ ಗಮನಿಸ್ತಾ ಇರ್ಬೋದು ಇವಾಗ ಮೇಲೆ ಹೋಗ್ತಾನೆ ಇದೆ. ಸದ್ಯಕ್ಕೆ ಇವಾಗ ₹2,33,000 ರೇಂಜಲ್ಲಿ ಟ್ರೇಡ್ ಆಗ್ತಾ ಇರುವಂಥದ್ದು ಈ ಒಂದು ಪ್ರೈಸು, ಎಥಿರಿಯಂ ಪ್ರೈಸು. ಸೊ ಈ ರೀತಿ ಬಿಟ್ಕಾಯಿನು ಹಾಗೆ ಎಥಿರಿಯಂ ಪ್ರೈಸು ತುಂಬ ಮೇಲೆ ಹೋಗ್ತಾ ಇದೆ. ಇವಾಗ ಅನ್ನಿಸ್ತಾ ಇರುತ್ತೆ ನಾನು ಬಿಟ್ಕಾಯಿನಲ್ಲಿ ಅಮೌಂಟ್ ಹಾಕಿದರೆ ಇವಾಗ ಅಟ್ಲೀಸ್ಟ್ ಡಬಲ್ ಆದರೂ ಆಗ್ತಿತ್ತು, ಒಂದು 50% ಆದರೂ ಜಾಸ್ತಿ ಆಗ್ತಿತ್ತು. ಎಥಿರಿಯಂ ಅಲ್ಲಿ ಹಾಕ್ಬಿಟ್ಟಿದ್ರೆ ನನಗೊಂದು 100% ಜಾಸ್ತಿ ಆಗ್ತಿತ್ತು. ಈ ರೀತಿ ನಿಮ್ಮ ಒಂದು ಮೈಂಡಲ್ಲಿ ಬರ್ತಾ ಇರುತ್ತೆ. ಪ್ರೈಸ್ ಮೇಲೆ ಹೋದಾಗ ಎಲ್ಲರೂ ಕೂಡ ಬೈ ಮಾಡ್ತಾ ಇರ್ತಾರೆ. ಬಟ್ ನಾರ್ಮಲ್ ಆಗಿ ಇನ್ವೆಸ್ಟ್ ಮೈಂಡ್ ಸೆಟ್ ಇರೋರು ಯಾವುದೇ ಕಾರಣಕ್ಕೂ ಪ್ರೈಸ್ ಮೇಲೆ ಹೋದಾಗ ಬೈ ಮಾಡೋದಿಲ್ಲ. ಸೊ ಇದು ನಿಮಗೆ ಈ ರೀತಿ ಆಸೆ ಹುಟ್ಟಿಸ್ತಾ ಇರುತ್ತೆ ಬೈ ಮಾಡಬೇಕಾ ಬೇಡವೇ ಅಂತ. ಅದಕ್ಕೋಸ್ಕರ ನಾನು ಸಿಂಪಲ್ ಆಗಿ ನಿಮ್ಗೆ ಹೇಳೋದೇನಂತಂದರೆ
ಪಿನ ಮಾಡ್ತಾ ಹೋಗಿ. SIP ಮಾಡೋದ್ರಿಂದ ತುಂಬ ಪೀಕಲ್ಲಿ ಇದ್ದಾಗಲೂ ಕೂಡ ನೀವು ಬೈ ಮಾಡ್ತಾ ಇರ್ತೀರಾ, ಲೋಯಲ್ಲಿ ಇದ್ದಾಗ ಕೂಡ ಬೈ ಮಾಡ್ತಾ ಇರ್ತೀರಾ. ರುಪಿ ಕಾಸ್ಟ್ ಅವರೇಜ್ ಆಗ್ತಾ ಇರುತ್ತೆ. ನಾರ್ಮಲ್ ಆಗಿ ಅವರೇಜ್ ಆಗ್ತಾ ಆಗ್ತಾ ಒಂದೇ ಒಂದ್ಸಲ ರೈಸ್ ಆಗ್ಬಿಟ್ರೆ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಅಮೌಂಟ್ ಡಬಲ್ ತ್ರಿಬಲ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಪೇಷನ್ಸ್ ಇಂದ ವೆಯ್ಟ್ ಮಾಡಬೇಕಾಗುತ್ತೆ. ಯಾರಿಗೆ ತುಂಬ ಪೇಷನ್ಸ್ ಇರುತ್ತೆ, ಯಾರು ತುಂಬ ಪೇಷನ್ಸ್ ಆಗಿ ತಮ್ಮ ದುಡ್ಡನ್ನ ಹಿಡಿದಿಟ್ಕೊಂಡಿರ್ತಾರೋ ಅವರು ಇಲ್ಲಿ ದುಡ್ಡು ಮಾಡ್ತಾರೆ. ಕೆಲವೊಂದಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಒಂದು 10-20% ಬಂದ ತಕ್ಷಣ ಸಾಕು, ಅದನ್ನು ಎಕ್ಸಿಟ್ ಆಗಿ ಪ್ರಾಫಿಟ್ ಬಂತಲ್ಲ ಸಾಕು ಅಂತ ಎಕ್ಸಿಟ್ ಆಗಿಬಿಡ್ತಾರೆ. ಆಮೇಲೆ ಒಂದು 100% 200% ಎಲ್ಲ ಹೋದ್ಮೇಲೆ ಅಯ್ಯೋ ನಾನು ಹಂಗೆ ಬಿಡಬೇಕಾಗುತ್ತೆ, ಇವಾಗ ನನ್ನ ದುಡ್ಡು ಡಬಲ್ ಮೇಲ್ ಆಗ್ತಾ ಇತ್ತು, ಈ ರೀತಿ ಯೋಚನೆ ಮಾಡ್ತಾರೆ. ಇನ್ನು ಕೆಲವೊಂದಷ್ಟು ಜನ SIP ಮಾಡ್ತೀವಿ ಅಂತ ಇಂಡಿಯನ್ ಮಾರ್ಕೆಟಲ್ಲಿ ಆಗಿರ್ಬೋದು ಅದು ಕ್ರಿಪ್ಟೋ ಮಾರ್ಕೆಟಲ್ಲಿ ಆಗಿರ್ಬೋದು ಒಂದು 5-6 ಸಾವಿರ 10-20 ಸಾವಿರ ಆದ ತಕ್ಷಣ ಯಾವುದೋ ಒಂದು ಫೋನ್ ತಗೋಬೇಕು ಅಥವಾ ಇನ್ನು ಯಾವುದೋ ಕಮಿಟ್ಮೆಂಟ್ ಇದೆ ಅಂತ ತೆಗೆದುಬಿಡ್ತಾರೆ. ಸೊ ಈ ರೀತಿ ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಕೂಡ SIPಲಿ ಮಾಡೋಕ್ಕೆ ಹೋಗ್ಬೇಡಿ. SIP ಒಂದು ಬೆಸ್ಟ್ ಆಪ್ಷನ್ ಇದೆ. ಇದು ಯಾಕೆ ಬೆಸ್ಟ್ ಅಂತ ಹೇಳ್ತೀನಿ ಅಂತಂದರೆ SIP ನಾರ್ಮಲ್ ಆಗಿ ನೀವು ₹100 ₹200 ಒಂದು ₹500 ನೀವು ಸ್ಟಾರ್ಟ್ ಮಾಡ್ಬೋದು. SIPನ ಚಿಕ್ಕ ಚಿಕ್ಕ ಅಮೌಂಟ್ ಆಗಿ ನೀವು ದೊಡ್ಡ ಅಮೌಂಟನ್ನು ನೋಡ್ತಾ ಹೋಗ್ಬೋದು. ಜಸ್ಟ್ ಇವಾಗ ನೀವು 1,000-2,000 SIP ಮಾಡ್ತೀರಾ ಅಂತಂದರೆ ಒಂದು 3-4 ವರ್ಷ ಬಿಟ್ಟು ನೋಡಿದ್ರೆ ಅದೇ ಒಂದು ದೊಡ್ಡ ಅಮೌಂಟ್ ಆಗಿರುತ್ತೆ. ನೀವು ಒಂದು 5 ವರ್ಷ ಮೇಲೆ ಬಿಟ್ಟು ಅಂತಂದರೆ ಅದರ ಕಾಂಪೌಂಡಿಂಗ್ ಬೆಳೀತಾ ಬೆಳೀತಾ ನೀವು ಅಂದ್ಕೊಳ್ಳೋಕ್ಕೆ ಆಗಿಲ್ಲ ಅಷ್ಟೊಂದು ದೊಡ್ಡ ಅಮೌಂಟ್ ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದೇನಂತಂದರೆ SIPನ ಮಾಡಿ ಆದರೆ ವಿಡ್ರಾ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಯಾವುದಾದ್ರೂ ಒಂದು ಗೋಲನ್ನು ಸೆಟ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ. ಇಷ್ಟು ದುಡ್ಡು ಆದ ನಂತರ ಮಾತ್ರ ನಾನು ತೆಗಿತೀನಿ ದುಡ್ಡನ್ನ, ಅಥವಾ ನಾನು ಇಷ್ಟು ವರ್ಷ ತೆಗಿಯೋದೇ ಇಲ್ಲ, ಈ ರೀತಿ ಮೈಂಡ್ಸೆಟ್ಟಲ್ಲಿ ನೀವು SIPನ ಮಾಡಬೇಕಾಗುತ್ತೆ. ಹಾಗಂತ ನಾನು 1 ವರ್ಷಕ್ಕೆ ತೆಗಿತೀನಿ, ಒಂದು 6 ತಿಂಗಳಿಗೆ ತೆಗಿತೀನಿ, ಈ ರೀತಿ ಮೈಂಡ್ಸೆಟ್ಟಲ್ಲಿ SIP ಮಾಡೋಕ್ಕೆ ಹೋಗ್ಬಿಡಿ. ಲಾಂಗ್ ಟರ್ಮ್ ಇರಲಿ, ಮಿನಿಮಮ್ 5 ವರ್ಷ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾ ಹೋಗಿ. ಅದಕ್ಕಿಂತ ಕಡಿಮೆ ಯಾವುದೇ ಕಾರಣಕ್ಕೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. 5 ವರ್ಷ ಮೇಲಾದರೆ ನಿಮಗೆ ಒಳ್ಳೆ ಅಮೌಂಟನ್ನು ನೋಡ್ತಾ ಹೋಗ್ಬೋದು. ಆದರೆ ಕ್ರಿಪ್ಟೋ ಕರೆನ್ಸಿ ಯಾಕೆ ಬೆಸ್ಟ್ SIP ಮಾಡೋದಕ್ಕೆ ಅಥವಾ ನೀವು ಚಿಕ್ಕ ಚಿಕ್ಕ ಅಮೌಂಟನ್ನು ಇನ್ವೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ತೀನಿ ಅಂತಂದರೆ, ನಾರ್ಮಲ್ ಆಗಿ ಇಲ್ಲಿ ವೊಲಟಿಲಿಟಿ ಇದ್ದೇ ಇರುತ್ತೆ. ನಿಮ್ಮ ಒಂದು ದುಡ್ಡು 50% ಡೌನ್ ಆದರೂ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋರು ಮಾತ್ರ ಕ್ರಿಪ್ಟೋ ಕರೆನ್ಸಿಯಲ್ಲಿ SIPನ ಮಾಡ್ತಾ ಹೋಗಿ. ಇಲ್ಲ ಅಂತಂದರೆ ನಾರ್ಮಲ್ ಆಗಿ ನೀವು ಇಂಡಿಯನ್ ಮಾರ್ಕೆಟಲ್ಲಿ ಯಾವುದೋ ಒಂದು ಬೆಸ್ಟ್ ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡಿ ಅಲ್ಲೇ SIP ಮಾಡ್ತಾ ಹೋಗ್ಬೋದು. ಇದು ಟೈಮ್ ರೇಂಜ್ ಹೆಂಗಿರಬೇಕು ಅಂತಂದರೆ ನಾರ್ಮಲ್ ಆಗಿ 5 ವರ್ಷ ಮೇಲೇ ಇರಬೇಕು. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾಕೆ ಬೆಸ್ಟ್ ಅಂತಂದರೆ 50% ಕೆಳಗಡೆ ಬಂದಿರುತ್ತೆ ಆವಾಗ ನೀವು ಬೈ ಮಾಡಿರ್ತೀರಾ, 50% ಮೇಲೆ ಹೋಗಿರುತ್ತೆ ಆವಾಗ ನೀವು ಬೈ ಮಾಡಿರ್ತೀರಾ. ಸೊ ಅವರೇಜ್ ಆಗ್ತಾ ಇರುತ್ತೆ. ಒಂದೇ ಸಲ ಒಂದು 100-200% ರೈಸ್ ಆಗೋ ಚಾನ್ಸಸ್ ಇರುತ್ತೆ ಕ್ರಿಪ್ಟೋ ಕರೆನ್ಸಿಯಲ್ಲಿ. ಸೊ ಅವಾಗ ನೀವು SIP ಮಾಡ್ತಾ ಇದ್ರೆ ಈ ರೀತಿ ಚಿಕ್ಕ ಚಿಕ್ಕ ಅಮೌಂಟನ್ನು ಇನ್ವೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ರೆ ಒಂದೇ ಸಲ ನಿಮ್ಮ ದುಡ್ಡು ಡಬಲ್ ತ್ರಿಬಲ್ ತುಂಬ ಫಾಸ್ಟಾಗಿ ಗ್ರೋ ಆಗುತ್ತೆ. ಅದಕ್ಕೋಸ್ಕರ ಕ್ರಿಪ್ಟೋ ಬೆಸ್ಟ್ ಇದೆ. ಬಟ್ ಯಾರಿಗೆ ಒಂದು 50% 60% ತಡ್ಕೊಳಕ್ಕಾಗೋದಿಲ್ಲ ಅವರು ಏನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬಟ್ ಯಾರೋ ಲಾಂಗ್ ಟರ್ಮಲ್ಲಿ ಒಳ್ಳೆ ದುಡ್ಡು ಮಾಡಬೇಕು, ಬೇಗ ಫಾಸ್ಟಾಗಿ ಒಂದು ದೊಡ್ಡ ದುಡ್ಡು ಮಾಡಬೇಕು, ಇಂಡಿಯನ್ ಮಾರ್ಕೆಟ್ಗಿಂತ ಜಾಸ್ತಿ ದುಡ್ಡು ಮಾಡಬೇಕು ಅಂದ್ಕೊಂಡಿರ್ತೀರ ಅವರು ಕ್ರಿಪ್ಟೋ ಕರೆನ್ಸಿನ ಚೂಸ್ ಮಾಡ್ಬೋದು. ನಾನು ಕೂಡ ಸಿಂಪಲ್ ಆಗಿ SIP ಮಾಡ್ತಾ ಇದ್ದೆ. ನನ್ನ ಒಂದು ಪೋರ್ಟ್ಫೋಲಿಯೋ ಕೂಡ ಮೇಲೋಗಿತ್ತು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಿಮಗೆ ಮಾಡಬೇಕು. ಸೊ ಈ ರೀತಿ ಪ್ರೈಸ್ ಮೇಲೋಗ್ತಾ ಇದೆ, ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ SIP ಮಾಡಲಿ ಅಂತ ನಾನು ಈ ಒಂದು ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ದೀನಿ. ಸೊ ಇದು ಯಾವುದೇ ರೀತಿಯಾದ ಒಂದು ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ನಿಮಗೆ SIP ಮಾಡಬೇಕು, ಲಾಂಗ್ ಟರ್ಮಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಮಾತ್ರ SIPನ ಸ್ಟಾರ್ಟ್ ಮಾಡಿ. ಅದು ಇಂಡಿಯನ್ ಮಾರ್ಕೆಟಲ್ಲಿ ಆಗಿರ್ಬೋದು ಅಥವಾ ಕ್ರಿಪ್ಟೋ ಮಾರ್ಕೆಟಲ್ಲಿ ಆಗಿರ್ಬೋದು. ನೀವು ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡ್ತಾ ಇಲ್ಲ, ಒಂದು 5-6 ತಿಂಗಳಿಗೆ ದುಡ್ಡು ಬೇಕು ಅಂತಂದರೆ ಅಂಥವ್ರು ಯಾವುದೇ ಕಾರಣಕ್ಕೂ SIP ಕಡೆ ಹೋಗಬೇಡಿ. ಸೊ ನಿಮ್ಮ ಒಂದು ಚಿಕ್ಕ ಚಿಕ್ಕ ಅಮೌಂಟನ್ನು ಇಲ್ಲಿ ಇನ್ವೆಸ್ಟ್ ಮಾಡಿ ಒಂದು 4-5 ಸಾವಿರಕ್ಕೆ ತೆಗೆದು ಬಿಡ್ತೀರಾ ನೀವು. ಅದಕ್ಕೋಸ್ಕರ ಲಾಂಗ್ ಟರ್ಮ್ ಮೈಂಡ್ ಸೆಟ್ ಇದ್ದರೆ ಮಾತ್ರ SIPಗೆ ಬನ್ನಿ, ಇಲ್ಲೇ SIP ಮಾಡೋಕ್ಕೆ ಹೋಗಬೇಡಿ. ಸೊ ಎರಡೂ ಮಾರ್ಕೆಟು ಕೂಡ ಬೆಸ್ಟ್ ಇದೆ. ಇವಾಗ ಕ್ರಿಪ್ಟೋನು ಅಷ್ಟೊಂದಾಗಿ ಇವಾಗ ವಾಲೆಟೈಲ್ ಆಗ್ತಾ ಇಲ್ಲ, ಸದ್ಯಕ್ಕೆ ಸ್ಟೇಬಲ್ ಆಗ್ತಾ ಬರ್ತಾ ಇದೆ. ನೀವು ನಾರ್ಮಲ್ ಆಗಿ ಎಲ್ಲಾದರೂ ಇನ್ವೆಸ್ಟ್ ಮಾಡ್ಬೋದು. ನನ್ನ ಪ್ರಕಾರ SIP ಮಾಡೋದಕ್ಕೆ ಮ್ಯೂಚುವಲ್ ಫಂಡ್ ಬೆಸ್ಟ್ ಇದೆ. ಬಟ್ ನೀವು ಜಾಸ್ತಿ ದುಡ್ಡು ಮಾಡಬೇಕು ಅಂತಂದರೆ ಕ್ರಿಪ್ಟೋ ಬೆಸ್ಟ್ ಇದೆ. ನೀವು 1,000 2,000 ಈ ರೀತಿ ಅಮೌಂಟನ್ನು ಕ್ರಿಪ್ಟೋ ಕರೆನ್ಸಿಯಲ್ಲಿ ಆಗ್ತಾ ಬಂದರೆ ನೀವು ಒಳ್ಳೆ ದುಡ್ಡನ್ನು ಮಾಡ್ತಾ ಹೋಗ್ಬೋದು. ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಏನಂತಂದರೆ ನೀವು ಪ್ರಾಫಿಟ್ ಮೇಲೆ 30% ಟ್ಯಾಕ್ಸನ್ನು ಕಟ್ಟಲೇಬೇಕು. ನಿಮ್ಮೊಂದು ಪ್ರಾಫಿಟ್ ಎಷ್ಟಾಗಿರುತ್ತೆ, ಫಾರ್ ಎಕ್ಸಾಂಪಲ್ 10,000 ಪ್ರಾಫಿಟ್ ಆದರೆ 3,000 ಟ್ಯಾಕ್ಸ್ ಕಟ್ಟಲೇಬೇಕು. ಈ ರೀತಿ ಇರುತ್ತೆ. ಕ್ರಿಪ್ಟೋ ಕರೆನ್ಸಿಯಲ್ಲಿ ನೀವು ಸೆಟ್ ಆಫ್ ಮಾಡೋಕ್ಕಾಗೋದಿಲ್ಲ. ಸೆಟ್ ಆಫ್ ಅಂತಂದರೆ ಇವಾಗ ಹೆಂಗೆ ಅಂತಂದರೆ, ಇವಾಗ ಬಿಟ್ಕಾಯಿನಲ್ಲಿ ನಿಮಗೆ 1,00,000 ಲಾಸ್ ಆಗಿಬಿಟ್ಟಿರುತ್ತೆ, ಎಥೆರಿಯಮಲ್ಲಿ 1,00,000 ಪ್ರಾಫಿಟ್ ಆಗಿರುತ್ತೆ. ಎರಡನ್ನೂ ಕೂಡ ಸೆಟ್ ಆಫ್ ಮಾಡೋಕ್ಕಾಗೋದಿಲ್ಲ. ಬಿಟ್ಕಾಯಿನಲ್ಲಿ ಲಾಸ್ ಆಗಿರೋದು ಅದ್ರ ಕತೆ ಮುಗೀತು. ಬಟ್ ಎಥೆರಿಯಮಲ್ಲಿ 1,00,000 ನೀವು ಪ್ರಾಫಿಟ್ ಮಾಡಿದ್ದೀರ ಅಂತಂದರೆ ಅದಕ್ಕೆ ₹30,000 ನೀವು ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಈ ಥರ ಡಿಸ್ಅಡ್ವಾಂಟೇಜಸ್ ಇದೆ. ನೀವು ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾವ ರೀತಿ ವೇಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ, ನೀವು ಎಥೆರಿಯಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬರೀ ಎಥೆರಿಯಮಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಬಿಟ್ಕಾಯಿನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬರೀ ಬಿಟ್ಕಾಯಿನಲ್ಲೇ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಯಾವುದೇ ಒಂದು ಬೇರೆ ಬೇರೆ ಕರೆನ್ಸಿಗಳನ್ನ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂದೇ ಒಂದು ಕರೆನ್ಸಿಯಲ್ಲಿ ಎಥೆರಿಯಮಲ್ಲಿ ಅಂದರೆ ಎಥೆರಿಯಮೇ, ಬಿಟ್ಕಾಯಿನ್ ಅಂದರೆ ಬಿಟ್ಕಾಯಿನು, ಈ ರೀತಿ ಇನ್ವೆಸ್ಟ್ ಮಾಡೋ ಮೈಂಡ್ ಸೆಟ್ ಇದ್ರೆ ಮಾತ್ರ ನೀವು ಕ್ರಿಪ್ಟೋ ಕರೆನ್ಸಿಯಲ್ಲಿ ಬಂದು. ಕ್ರಿಪ್ಟೋ ಕರೆನ್ಸಿಯಲ್ಲಿ ಒಳ್ಳೆ ದುಡ್ಡಿದೆ, ಬಟ್ ಈ ರೀತಿ ಫಾರ್ಮುಲಾಗಳನ್ನ ಯೂಸ್ ಮಾಡಬೇಕು. ನಮ್ಮ ಗೌರ್ಮೆಂಟ್ ಯಾಕೆ ಈ ರೀತಿ ಮಾಡಿದೆ ಅಂತ ಗೊತ್ತಿಲ್ಲ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಸೆಟ್ ಆಫ್ ಮಾಡೋ ಆಪ್ಷನ್ನ ಬಿಟ್ಟಿಲ್ಲ. ಈ ರೀತಿ ಇದೆ ಡಿಸ್ಅಡ್ವಾಂಟೇಜಸ್. ಸೊ ಈ ರೀತಿ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನಾರ್ಮಲ್ ಆಗಿ ನೀವು SIP ಮಾಡಲೇಬೇಕು. ಲಾಂಗ್ ಟರ್ಮಲ್ಲಿ ಸೇಫ್ ಆಗಿ ಇನ್ವೆಸ್ಟ್ ಮಾಡಬೇಕು. ನನಗೆ ಒಂದು ಹೆವಿ ರಿಸ್ಕ್
ರಿಸ್ಕನ್ನು ತಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದರೆ ನೀವು ಮ್ಯೂಚುವಲ್ ಫಂಡ್ ಕಡೆ ಹೋಗ್ಬೋದು. ಇಂಡಿಯನ್ ಮಾರ್ಕೆಟಲ್ಲಿ ಯಾವುದೇ ಒಂದು ಫಂಡನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅಲ್ಲಿ SIPನ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇಲ್ಲದೆ ಕ್ರಿಪ್ಟೋ ಕರೆನ್ಸಿಲಿ ಅಥವಾ ಇಂಡಿಯನ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮ್ ಲಿಂಕನ್ನು ನಾನು ಟೆಲಿಗ್ರಾಮಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಥವಾ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿಬಿಟ್ಟು ನೀವು ಜಾಯ್ನ್ ಆಗ್ತಾ ಹೋಗ್ಬೋದು. ಲೆಮನ್ ಬ್ರೋಕರ್ ಆ್ಯಪಲ್ಲಿ ನೀವು ಇಂಡಿಯನ್ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡಲ್ಲಿ ಅಥವಾ ಸ್ಟಾಕ್ಸಲ್ಲಿ ಇನ್ವೆಸ್ಟನ್ನು ಮಾಡ್ತಾ ಹೋಗ್ಬೋದು. ಅಥವಾ ನೀವು ಟ್ರೇಡಿಂಗ್ ಕೂಡ ಮಾಡ್ತಾ ಹೋಗ್ಬೋದು. ಇಲ್ಲಿ ಸಾಕಷ್ಟು ಆಪ್ಷನ್ನು ಹಾಗೆ ಒಳ್ಳೆ ಇಂಟರ್ಫೇಸ್ ಇರುವಂಥ ಅಪ್ಲಿಕೇಶನ್ ಇದು. ಇಲ್ಲಿ ನೀವು ಯೂಸ್ ಮಾಡ್ತಾ ಹೋಗ್ಬೋದು. ಅಥವಾ ನೀವು ಕ್ರಿಪ್ಟೋ ಕರೆನ್ಸಿಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಕಾಯಿನ್ ಸ್ವಿಚ್ ಪ್ರೋ ಬೆಸ್ಟ್ ಇದೆ ನಿಮಗೆ. ಕಾಯಿನ್ ಸ್ವಿಚ್ಚಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಎಲ್ಲ ಒಂದು ಟ್ರಾನ್ಸ್ಪರೆಂಟ್ ಆಗಿ ಈಸಿಯಾಗಿ ಟ್ಯಾಕ್ಸ್ ಫಾರ್ಮ್ ಎಲ್ಲ ನಿಮಗೆ ಬಂದ್ಬಿಡುತ್ತೆ. ಸೊ ಇಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಅದು ಕೂಡ ನಮ್ಮ ಒಂದು ಟೆಲಿಗ್ರಾಮಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಚೆಕ್ ಮಾಡಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ನೀವು ಡಿಮೆಟ್ ಅಕೌಂಟ್ ಅಥವಾ ಕಾಯಿನ್ ಸ್ವಿಚ್ಚಲ್ಲಿ ಒಂದು ಕ್ರಿಪ್ಟೋ ಅಕೌಂಟನ್ನು ಓಪನ್ ಮಾಡೋದು ತುಂಬ ಸಿಂಪಲ್ ಇರುತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ನೀವು ನಾರ್ಮಲ್ ಆಗಿ ಅಕೌಂಟನ್ನು ಓಪನ್ ಮಾಡ್ಬೋದು. KYC ಕಂಪ್ಲೀಟ್ ಮಾಡಿದ್ರೆ ಸಾಕು, ನೀವು ಕೂಡ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು. ಈ ಒಂದು 2 ಅಪ್ಲಿಕೇಶನಲ್ಲಿ ರಿಜಿಸ್ಟ್ರೇಷನ್ ಪ್ರೊಸೆಸಲ್ಲಿ ಏನೇ ಪ್ರಾಬ್ಲಮ್ ಆದರೂ ಕೂಡ ನೀವು ನಮ್ಮ ಲಿಂಕಿಂದ ಡೌನ್ಲೋಡ್ ಮಾಡ್ಕೊಂಡಿದ್ರೆ ನಮಗೆ ನೀವು DM ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ರೆ ಖುದ್ದಾಗಿ ನಾನು ನಿಮಗೆ ಆ ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಡ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದ.